ಎಸ್, ಈಗ ಸದ್ಯಕ್ಕೆ ದಿಢೀರಾಗಿ ಈ ಒಂದು ಕ್ಷಣದಲ್ಲಿ ಎಲ್ಲರ ಮೊಬೈಲ್ನಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಅಲರ್ಟ್ ಮೆಸೇಜ್ ಬರ್ತಾ ಇರಬಹುದು. ನಿಮ್ಮ ಮೊಬೈಲ್ಗೂ ಕೂಡ ಬೀಪ್ ಸೌಂಡ್ ಬಂತ? ಹಾಗಾದ್ರೆ ಡೋಂಟ್ ವರಿ. ಬೆಂಗಳೂರಿಗರ ಮೊಬೈಲ್ಗೆ ವಿಚಿತ್ರ ಶಬ್ದದ ಸಂದೇಶ ಈಗ ಬರ್ತಾ ಇದೆ. ಎಲ್ಲರ ಮೊಬೈಲಲ್ಲೂ ಕೂಡ ಈ ಒಂದು 2 ನಿಮಿಷದಲ್ಲಿ ಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್ ಟೆಸ್ಟ್, ಫೋನ್ ವೈಬ್ರೇಟ್ ಆಗಿದೆ. NDMA ನಿಂದ ಸೆಲ್ ಬ್ರಾಡ್ಕಾಸ್ಟ್ ಟ್ರಯಲ್ ರನ್ ಆಗ್ತಿದೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ವಿಪತ್ತು ಕಾಲದ ಎಚ್ಚರಿಕೆ ಸಂದೇಶ ಇದು. ಹಾಗಾಗಿ ಡೋಂಟ್ ವರಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರಾಯೋಗಿಕ ಪರೀಕ್ಷೆ. ಮೊಬೈಲ್ನಲ್ಲಿ ಕೇಳಿ ಬಂದಿರುವಂತಹ ಬೀಪ್ ಶಬ್ದ ಇದು. ನಿಮ್ಮ ಮೊಬೈಲ್ಗೂ ಕೂಡ ಬೀಪ್ ಸೌಂಡ್ ಬಂದಿದ್ಯಾ? ಹಾಗಾದ್ರೆ ಡೋಂಟ್ ವರಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬೆಂಗಳೂರಿಗರ ಮೊಬೈಲ್ಗೆ ವಿಚಿತ್ರ ಶಬ್ದದ ಸಂದೇಶ ರವಾನಿಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್ ಟೆಸ್ಟ್ ಮಾಡ್ತಿದ್ದಾರೆ. ಫೋನ್ ವೈಬ್ರೇಟ್ ಆಗಿದೆ ಈ ಒಂದು 2-3 ನಿಮಿಷದಲ್ಲಿ. NDMA ನಿಂದ ಸೆಲ್ ಬ್ರಾಡ್ಕಾಸ್ಟ್ ಟ್ರಯಲ್ ರನ್ ಆಗ್ತಾ ಇದೆ. ಹಾಗಾಗಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ವಿಪತ್ತು ಕಾಲದ ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರಾಯೋಗಿಕ ಪರೀಕ್ಷೆ ಮಾಡಲಾಗ್ತಾ ಇದೆ ಅಷ್ಟೇ. ಮೊಬೈಲ್ನಲ್ಲಿ ಕೇಳಿ ಬಂದಿರುವಂತಹ ಬೀಪ್ ಸೌಂಡ್ ಇದು. ಫೋನ್ಗೆ ಬೀಪ್ ಸೌಂಡ್ ಇದು ಸರ್ಕಾರದ ಸೇಫ್ಟಿ ಟೆಸ್ಟ್ ಅಷ್ಟೇ. ನಿಮ್ಮ ಮೊಬೈಲ್ಗೂ ಕೂಡ ಈ ಒಂದು 2 ಅಥವಾ 3 ನಿಮಿಷದ ಒಳಗೆ, ಈಗ ಟೈಮ್ ನೋಡ್ತಾ ಇದ್ದೀವಿ, ಈ ಒಂದು ಟೈಮ್ನಲ್ಲೇ ಬಂದಿರುವಂತಹ ಒಂದು ಮೆಸೇಜ್ ಇದು. ಸೌಂಡು 12 ಗಂಟೆ 9 ನಿಮಿಷ. ಈಗ ಈ ಒಂದು 2-3 ನಿಮಿಷದ ಹಿಂದೆ ಎಲ್ಲರ ಮೊಬೈಲಲ್ಲೂ ಕೂಡ ದಿಢೀರಾಗಿ ಒಂದು ಬೀಪ್ ಸೌಂಡ್ ಬಂದಿದೆ. ಇದು ಸರ್ಕಾರದಿಂದ ಒಂದು ಎಚ್ಚರಿಕೆಯ ಸಂದೇಶ ಅಷ್ಟೇ. ಇದನ್ನ ಬೆಂಗಳೂರಿಗರಿಗೋಸ್ಕರ ಹೈ ಅಲರ್ಟ್ ಟೆಸ್ಟ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೋಂಟ್ ವರಿ. ಮೊಬೈಲ್ನಲ್ಲಿ ದಿಢೀರಾಗಿ ಒಂದು ಬೀಪ್ ಸೌಂಡ್ ಕೇಳಿ ಬಂದಿದೆ. ಹಾಗಾಗಿ ಫೋನ್ಗೆ ಬೀಪ್ ಸೌಂಡ್ ಇದು ಸರ್ಕಾರದ ಸೇಫ್ಟಿ ಟೆಸ್ಟ್ ಹೊರತಾಗಿ ಬೇರೆ ಏನೂ ಅಲ್ಲ. ರಾಜ್ ನ್ಯೂಸ್ ಎಡಿಟೋರಿಯಲ್ ಮೀಟಿಂಗ್ ಸಂದರ್ಭದಲ್ಲಿ ಅಲರ್ಟ್ ಟ್ಯೂನ್ ಕೂಡ ಬಂದಿದೆ. ಹಾಗಾಗಿ ಮೀಟಿಂಗ್ ಟೈಮ್ನಲ್ಲೇ ರಿಂಗಣಿಸಿದ ಅಲರ್ಟ್ ಟ್ಯೂನ್ ಇದು. ನಿಮ್ಮ ಮೊಬೈಲ್ಗೂ ಕೂಡ ಬೀಪ್ ಸೌಂಡ್ ಬಂದಿದ್ಯಾ? ಹಾಗಾದ್ರೆ ಡೋಂಟ್ ವರಿ. ನಿಮ್ಮ ಮೊಬೈಲ್ಗೂ ಕೂಡ ಬೀಪ್ ಸೌಂಡ್ ಬಂದಿರಬಹುದು. ಬಟ್ ಡೋಂಟ್ ವರಿ, ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇಶಾದ್ಯಂತ ಮೊಬೈಲ್ಗೆ ವಿಚಿತ್ರ ಶಬ್ದದ ಸಂದೇಶ ರವಾನಿಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್ ಟೆಸ್ಟ್ ಇದು. ಫೋನ್ ವೈಬ್ರೇಟ್ ಆಗ್ತಾ ಇದೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದು ಸರ್ಕಾರದ ಒಂದು ಸೇಫ್ಟಿ ಟೆಸ್ಟ್ ಅಷ್ಟೇ. ಈ ಕ್ಷಣದಲ್ಲಿ ಎಲ್ಲರಿಗೂ ಕೂಡ ಬಂದಿದೆ ಇದು. ಪ್ರತಿಯೊಂದು ಮೊಬೈಲ್ನಲ್ಲೂ ಕೂಡ ದಿಢೀರಾಗಿ ಈ ರೀತಿಯಾಗಿ ಈ ಒಂದು ವಿಂಡೋದಲ್ಲಿ ತೋರಿಸ್ತಾ ಇದೀವಿ. ಈ ರೀತಿಯಾದಂತಹ ಒಂದು ಮೆಸೇಜ್, ಅಲರ್ಟ್ ಮೆಸೇಜ್ ತೋರಿಸಿದೆ. ಆ ಸಂದರ್ಭದಲ್ಲಿ ಒಂದು ಬೀಪ್ ಸೌಂಡ್ ಬಂದಿದೆ. ಹಾಗಾಗಿ ಏನಿರಬಹುದು ಅಂತ ಹೇಳಿ ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸರ್ಕಾರದ ಒಂದು ಸೇಫ್ಟಿ ಟೆಸ್ಟ್. ಫೋನ್ಗೆ ದಿಢೀರಾಗಿ ಬೀಪ್ ಸೌಂಡ್ ಬಂದಿರುವಂತದ್ದು. ರಾಜ್ ನ್ಯೂಸ್ ಎಡಿಟೋರಿಯಲ್ ಮೀಟಿಂಗ್ ಸಂದರ್ಭದಲ್ಲೇ ಅಲರ್ಟ್ ಟ್ಯೂನ್ ಬಂದಿತ್ತು. ಈಗ ಮೀಟಿಂಗ್ ಟೈಮ್ನಲ್ಲೇ ರಿಂಗಣಿಸಿದಂತಹ ಅಲರ್ಟ್ ಟ್ಯೂನ್ ಇದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ಗೂ ಕೂಡ ಈ ಒಂದು ಬೀಪ್ ಸೌಂಡ್ ಬಂದಿರುತ್ತೆ. ದೇಶಾದ್ಯಂತ ಮೊಬೈಲ್ಗೆ ವಿಚಿತ್ರವಾದಂತಹ ಶಬ್ದದ ಸಂದೇಶ ಇದು ರವಾನಿಸಲಾಗ್ತಾ ಇದೆ. ಬಟ್ ಇದು ಜಸ್ಟ್ ಸೇಫ್ಟಿ ಟೆಸ್ಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನ ಸಿಲಿಕಾನ್ ಸಿಟಿಯಲ್ಲೂ ಕೂಡ, ಅಂದ್ರೆ ಬೆಂಗಳೂರಲ್ಲೂ ಕೂಡ ಎಲ್ಲರ ಮೊಬೈಲ್ಗೂ ಕೂಡ ಇದೇ ರೀತಿಯಾದಂತಹ ಒಂದು ಬೀಪ್ ಸೌಂಡ್ ಬಂದಿದೆ. ಹಾಗಾಗಿ ಮೊಬೈಲ್ನಲ್ಲಿ ಕೇಳಿ ಬಂದಿರುವಂತಹ ಬೀಪ್ ಸೌಂಡ್ ಇದು. ಹಾಗಾಗಿ ಈ ಒಂದು ದಿಢೀರಾಗಿ ಬೆಂಗಳೂರಲ್ಲ, ಇಡೀ ದೇಶಾದ್ಯಂತ ಈ ರೀತಿಯಾಗಿ ಸೌಂಡ್ ಬಂದಿದೆ. ನಿಮ್ಮ ಮೊಬೈಲ್ಗೂ ಕೂಡ ಬೀಪ್ ಸೌಂಡ್ ಬಂತ? ಹಾಗಾದ್ರೆ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಸರ್ಕಾರದ ಒಂದು ಟೆಸ್ಟ್ ಅಲರ್ಟ್ ಅಷ್ಟೇ. ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್ ಟೆಸ್ಟ್ ಇದು. ನೋಡಿ, ಮೊಬೈಲ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಅಲ್ಲಿ ನೋಡಬಹುದು. ಇದು ಈಗ ಸದ್ಯಕ್ಕೆ ಎಲ್ಲರ ಮೊಬೈಲಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಅಲರ್ಟ್ ಮೆಸೇಜ್ ಬಂದಿದೆ. ಬೀಪ್ ಸೌಂಡ್ ಕೂಡ ಬಂದಿದೆ. ಈಗ ನಾನು ನ್ಯೂಸ್ ಮಾಡಬೇಕಾದ್ರೂ ಕೂಡ ನನ್ನ ಮೊಬೈಲ್ಗೂ ಕೂಡ ಬಂದಿತ್ತು. ಹಾಗಾಗಿ ಈಗ ಈ ಫೋನಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಮೊಬೈಲ್ನಲ್ಲಿ ಇರುವಂಥದ್ದು ಅಂತಂದ್ರೆ ಏನ್ ಬಂದಿರಬಹುದು ಈ ಒಂದು ಅಲರ್ಟ್ ಮೆಸೇಜ್ ಅಲ್ಲಿ? ಭಾರತ ಸರ್ಕಾರ ತನ್ನ ನಾಗರಿಕರಿಗೆ ತ್ವರಿತ ವಿಪತ್ತು ಮುನ್ನೆಚ್ಚರಿಕೆ ಸೇವೆಯನ್ನ ಒದಗಿಸಲು ದೇಶೀಯ ತಂತ್ರಜ್ಞಾನವನ್ನ ಬಳಸಿಕೊಂಡು ಸೆಲ್ ಬ್ರಾಡ್ಕಾಸ್ಟ್ ವ್ಯವಸ್ಥೆಯನ್ನ ಆರಂಭಿಸ್ತಾ ಇದೆ. ಹಾಗಾಗಿ ಈ ಒಂದು ಜಾಗೃತ ನಾಗರಿಕರು ಹಾಗೂ QUOT ಅಂಡ್ QOUT ಸುರಕ್ಷಿತ ರಾಷ್ಟ್ರ ಈ ಸಂದೇಶವು ಬಂದಾಗ ಸಾರ್ವಜನಿಕರು ಯಾವುದೇ ಕ್ರಮವನ್ನ ಕೈಗೊಳ್ಳುವ ಅಗತ್ಯ ಇರೋದಿಲ್ಲ. ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಸರ್ಕಾರದ ಟೆಸ್ಟ್
ಮಾಡ್ತಾ ಇರುವಂತದ್ದು ಟೆಸ್ಟ್ ಟ್ರೇಲ್ ಇದಷ್ಟೇ. ಇದು ಕೇವಲ ಪ್ರಾಯೋಗಿಕ ಪರೀಕ್ಷಾರ್ಥ ಸಂದೇಶವಾಗಿದೆ. ಭಾರತ ಸರ್ಕಾರ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದು ಅಲರ್ಟ್ ಮೆಸೇಜ್ ಈಗ ಬರ್ತಾ ಇರಬಹುದು. ಈ ಒಂದು ಮೊಬೈಲ್ ನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಈ ಒಂದು ಅಲರ್ಟ್ ಮೆಸೇಜ್ ಈಗ ಬಂದಿದೆ. ಹಾಗಾಗಿ ಒಂದು ಕ್ಷಣ ಬೀಪ್ ಸೌಂಡ್ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಬಂದಿರಬಹುದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಸಿಲಿಕಾನ್ ಸಿಟಿ ಮಂದಿಗೂ ಕೂಡ ಒಂದು ರೀತಿಯಾಗಿ ಸೇಫ್ಟಿ ಟೆಸ್ಟ್ ಮಾಡಲಾಗ್ತಾ ಇದೆ ಭಾರತ ಸರ್ಕಾರದಿಂದ. ಹಾಗಾಗಿ ಡೋಂಟ್ ವರಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ಗೂ ಕೂಡ ಈ ರೀತಿಯಾಗಿ ಬೀಪ್ ಸೌಂಡ್ ಬಂದಿರಬಹುದು. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸಬಹುದು, ಇದೇ ರೀತಿಯಾದಂತಹ ಮೆಸೇಜ್ ಬಂದಿದೆ. Action is required by the public upon receipt of this message. This is a test message got of India. ಭಾರತ ಸರ್ಕಾರವು ತನ್ನ ನಾಗರಿಕರಿಗೆ ತ್ವರಿತ ವಿಪತ್ತು ಮುನ್ನೆಚ್ಚರಿಕೆ ಸೇವೆಯನ್ನು ಒದಗಿಸಲು ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೆಲ್ ಬ್ರಾಡ್ಕಾಸ್ಟರ್ ವ್ಯವಸ್ಥೆಯನ್ನು ಪ್ರಾರಂಭಿಸುತ್ತದೆ. No action is required by the public upon receipt of this message. This is a test message got of India. ಭಾರತ ಸರ್ಕಾರವು ತನ್ನ ನಾಗರಿಕರಿಗೆ ತ್ವರಿತ ವಿಪತ್ತು ಮುನ್ನೆಚ್ಚರಿಕೆ ಸೇವೆಯನ್ನು ಒದಗಿಸಲು ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೆಲ್ ಬ್ರಾಡ್ಕಾಸ್ಟರ್ ವ್ಯವಸ್ಥೆಯನ್ನು ಪ್ರಾರಂಭಿಸುತ್ತದೆ. No action is required by the public upon receipt of this message. This is a test message. ಹೀಗೆ ಈ ರೀತಿಯಾಗಿ ಫೋನ್ಗೆ ಬೀಪ್ ಸೌಂಡ್ ಬಂದಿದೆ. ದಿಢೀರಾಗಿ 2 ನಿಮಿಷ 3 ನಿಮಿಷ ಗ್ಯಾಪ್ ಅಲ್ಲಿ ಎಲ್ಲರ ಮೊಬೈಲಲ್ಲೂ ಕೂಡ ಈ ರೀತಿಯಾಗಿ ಒಂದು ಅಲರ್ಟ್ ಮೆಸೇಜ್ ಹೋಗಿದೆ. ಫೋನ್ ಒಂದು ಕ್ಷಣ ವೈಬ್ರೇಟ್ ಆಗಿದೆ, ಬೀಪ್ ಸೌಂಡ್ ಬಂದಿದೆ. ಬಟ್ ಇದು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕೂಡ ಒಂದು ಕ್ಷಣ ನಿಮ್ಮ ಮೊಬೈಲ್ ಅಲ್ಲಿ ನೋಡಿರ್ತೀರಿ. ಆದ್ರೆ ಇದು ದೇಶಾದ್ಯಂತ ಎಲ್ಲರ ಮೊಬೈಲಲ್ಲೂ ಕೂಡ ವಿಚಿತ್ರವಾದಂತಹ ಶಬ್ದ ಬಂದಿದೆ. ಹಾಗಾಗಿ ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರದಿಂದ ಈ ಒಂದು ಸೇವೆ ಅಂತಂದ್ರೆ ಭಾರತ ಸರ್ಕಾರದಿಂದ ಮಾಡಲಾಗ್ತಾ ಇರುವಂತಹ ಒಂದು ಸೇಫ್ಟಿ ಟೆಸ್ಟ್ ಅಷ್ಟೇ. ಸರ್ಕಾರದ ಇದು ಸೇಫ್ಟಿ ಟೆಸ್ಟ್. ಫೋನ್ಗೆ ಬೀಪ್ ಸೌಂಡ್ ಬಂದಿದೆ. ಈಗ ರಾಜ್ ನ್ಯೂಸ್ ಎಡಿಟೋರಿಯಲ್ ಮೀಟಿಂಗ್ ಸಂದರ್ಭದಲ್ಲೇ ಕೂಡ ಅಲರ್ಟ್ ಟ್ಯೂನ್ ಬಂದಿತ್ತು. ಹಾಗಾಗಿ ಇದು ಗೊತ್ತಾಗ್ತಾ ಇರುವಂತದ್ದು. ಇದು ಯಾರೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೋಂಟ್ ವರಿ, ನಿಮ್ಮ ಮೊಬೈಲ್ಗೂ ಕೂಡ ಬೀಪ್ ಸೌಂಡ್ ಬಂದಿರಬಹುದು, ಆದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಸರ್ಕಾರದ ಒಂದು ಟೆಸ್ಟ್ ಮೆಸೇಜ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರದ ಒಂದು ಸೇಫ್ಟಿ ಟೆಸ್ಟ್ ಅಷ್ಟೇ. ಹಾಗಾಗಿ ಈ ಒಂದು ಬೀಪ್ ಸೌಂಡ್ ನಲ್ಲಿ ಈ ಒಂದು ಎಕ್ಸ್ಟ್ರೀಮ್ಲಿ ಸರ್ವರ್ ಅಲರ್ಟ್ ಅಂತ ಹೇಳಿ ಒಂದು ಬೀಪ್ ಸೌಂಡ್ ಬರ್ತಾ ಇದೆ. ಎಲ್ಲರ ಮೊಬೈಲಲ್ಲೂ ಕೂಡ ಇದು ಬಂದಿದೆ. ಹಾಗಾಗಿ ಈಗ ಭಾರತ ಸರ್ಕಾರವು ತನ್ನ ನಾಗರಿಕರಿಗೆ ತ್ವರಿತ ವಿಪತ್ತು ಮುನ್ನೆಚ್ಚರಿಕೆ ಸೇವೆಯನ್ನ ಒದಗಿಸಲು ದೇಶೀಯ ತಂತ್ರಜ್ಞಾನವನ್ನ ಬಳಸಿಕೊಂಡು ಸೆಲ್ ಬ್ರಾಡ್ಕಾಸ್ಟ್ ವ್ಯವಸ್ಥೆಯನ್ನ ಆರಂಭಿಸ್ತಾ ಇದೆ ಅಂತ ಹೇಳಿ ಈ ಒಂದು ಎಕ್ಸ್ಟ್ರೀಮ್ ಸರ್ವರ್ ಅಲರ್ಟ್ ಅಲ್ಲಿ ಇರುವಂತದ್ದು. ಹಾಗಾಗಿ ಏನಿದು ಸರ್ವರ್ ಅಲರ್ಟ್, ಏನಾಗ್ತಾ ಇದೆ ಅಂತ ಹೇಳಿ ನೀವು ಕೂಡ ಒಂದು ಕ್ಷಣ ಹೆದರ್ಕೊಂಡಿರ್ಬೋದು, ಒಂದು ಕ್ಷಣ ನಿಮ್ಗೂ ಕೂಡ ಭಯ ಆಗಿರ್ಬೋದು. ನೀವು ಅದನ್ನ ಓಕೆ ಅಂತ ಒತ್ತಿರ್ತೀರಿ, ಬಟ್ ಏನಾಯ್ತು ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತಾಗಿರೋದಿಲ್ಲ. ಒಂದು ಕ್ಷಣ ಓದಿರ್ತೀರಾ ಅದನ್ನ ಏನಾಯ್ತು ಅಂತ ಹೇಳಿ. ಬಟ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸರ್ಕಾರದ ಒಂದು ಟೆಸ್ಟ್ ಅಲರ್ಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸೆಲ್ ಬ್ರಾಡ್ಕಾಸ್ಟ್ ಟ್ರಯಲ್ ರನ್ ಇದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಭಾರತ ಸರ್ಕಾರದಿಂದ ಮಾಡಲಾಗ್ತಾ ಇರುವಂತ ಒಂದು ಟೆಸ್ಟ್. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ವಿಚಿತ್ರವಾದಂತಹ ಶಬ್ದ ಬಂದಿದೆ. ಎಲ್ಲರ ಮೊಬೈಲಲ್ಲೂ ಕೂಡ ಮೊಬೈಲ್ನಲ್ಲಿ ಒಂದು ಬೀಪ್ ಸೌಂಡ್ ಕೇಳಿ ಬಂದಿದೆ. ಬಟ್ ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸರ್ಕಾರದಿಂದ ಮಾಡಲಾಗಿರುವಂತಹ ಒಂದು ಟ್ರಯಲ್ ಟೆಸ್ಟ್, ಒಂದು ಎಚ್ಚರಿಕೆಯ ಸಂದೇಶ. ಮೊಬೈಲ್ನಲ್ಲಿ ಕೇಳಿ ಬಂದಿರುವಂತಹ ಈ ಶಬ್ದ, ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫೋನ್ಗೆ ಬೀಪ್ ಸೌಂಡ್ ಬಂದಿದೆ. ಇದು ಸರ್ಕಾರದ ಸೇಫ್ಟಿ ಟೆಸ್ಟ್ ಅಷ್ಟೇ, ಅದ್ರ ಹೊರತಾಗಿ ಏನೂ ಇಲ್ಲ. ಹಾಗಾಗಿ ಎಲ್ಲರ ಮೊಬೈಲಲ್ಲೂ ಕೂಡ ಒಂದು ಕ್ಷಣ ಈ ಒಂದು ಸೌಂಡ್ ಬಂದಿದ ತಕ್ಷಣ ಎಲ್ಲರೂ ಕೂಡ ಹೆದರ್ಕೊಂಡಿರ್ತಾರ. ನಾನು ಕೂಡ ನ್ಯೂಸ್ ಓದಬೇಕಾದ್ರೆ ದಿಢೀರಾಗಿ ಈ ರೀತಿಯಾಗಿ ಒಂದು ಸೌಂಡ್ ಬಂತು, ಬಟ್ ಏನು ಅಂತ ಹೇಳಿ ಗೊತ್ತಾಗಿಲ್ಲ. ಈಗ ಗೊತ್ತಾಗ್ತಾ ಇರುವಂಥದ್ದು ಇದು ಸೆಲ್ ಬ್ರಾಡ್ಕಾಸ್ಟ್ ಒಂದು ಟೆಸ್ಟ್ ಅಷ್ಟೇ. ಹಾಗಾಗಿ ಭಾರತ ಸರ್ಕಾರದಿಂದ ಮಾಡಲಾಗ್ತಾ ಇರುವಂಥದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರಾಯೋಗಿಕ ಪರೀಕ್ಷೆ. ಈ ಸಂದೇಶ ಬಂದಾಗ ಸಾರ್ವಜನಿಕರು ಯಾವುದೇ ಕ್ರಮ ಕೈಗೊಳ್ಳುವ ಅಗತ್ಯ ಕೂಡ ಇಲ್ಲ. ಇದು ಕೇವಲ ಪ್ರಾಯೋಗಿಕ ಪರೀಕ್ಷಾರ್ಥ ಸಂದೇಶವಾಗಿದೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ.